ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಈ ದೇಶದಲ್ಲಿ ಒಬ್ಬ ಕ್ರೀಡಾಪಟು ಧಾರ್ಮಿಕ ಉಗ್ರವಾದದ ಟಾರ್ಗೆಟ್ ಆದರೆ ಏನಾಗಬಹುದು? ಕೊಳಕು ರಾಜಕೀಯ ಅನ್ನೋದು ಕ್ರಿಕೆಟ್ ಮೈದಾನವನ್ನ ಪ್ರವೇಶ ಮಾಡಿದ್ರೆ ಏನಾಗಬಹುದು? ಒಬ್ಬ ದೇಶಪ್ರೇಮಿ ಆಟಗಾರನಿಗೆ ಪತ್ವಾ ಹೊರಡಿಸಿದ್ರೆ ಏನಾಗಬಹುದು? ಸುಮ್ಮನೆ ಯೋಚನೆ ಮಾಡಿ. ನಾನು ಮೊಹಮ್ಮದ್ ಶಮಿ ಎನ್ನುವಂತಹ ಭಾರತ ಕ್ರಿಕೆಟ್ ತಂಡದ ಆಟಗಾರನ ಮೇಲೆ ಮೊನ್ನೆ ನಡೆದಂತಹ ದಾಳಿಯ ಬಗ್ಗೆ, ಡೋಂಗಿ ಧಾರ್ಮಿಕ ಉಗ್ರವಾದಿಗಳ ವರ್ತನೆಯ ಬಗ್ಗೆ ಮತ್ತು ಕೊಳಕು ರಾಜಕೀಯ ಆಟದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲು ಮೊನ್ನೆ ಏನ್ ನಡೀತು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ, ನಿಮಗೆ ಚೆನ್ನಾಗಿ ಗೊತ್ತು. ಭಾರತ ಈಗಾಗಲೇ ಫೈನಲ್ ತಲುಪಿದೆ. ಮೊನ್ನೆ ಒಂದು ಪಂದ್ಯ ನಡೀತಿರ್ಬೇಕಾದ್ರೆ ವಿಪರೀತ ಬಿಸಿಲಿತ್ತು, ಪ್ಲೇಯರ್ಸ್ ಗಳಿಗೆ ತುಂಬಾ ಬಾಯಾರಿಕೆ ಆಗಿತ್ತು. ಭಾರತ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಅವರು ಜ್ಯೂಸ್ ಬಾಟಲ್ ಹಿಡಿದು ಅದರಲ್ಲಿದ್ದ ಜ್ಯೂಸ್ ಅನ್ನ ಕುಡಿತಾ ಇದ್ರು. ಆ ವಿಡಿಯೋ ವೈರಲ್ ಆಗ್ಬಿಡ್ತು. ಶುರುವಾಯ್ತು ನೋಡಿ ದಾಳಿ. ಒಂದಷ್ಟು ಮಂದಿ ಧಾರ್ಮಿಕ ಉಗ್ರವಾದಿಗಳು ಆ ಆಟಗಾರನನ್ನ ಹಿಗ್ಗ ಮುಗ್ಗ ಜಾಡಿಸೋದಕ್ಕೆ ಶುರು ಮಾಡಿದ್ರು. ಮೊಹಮ್ಮದ್ ಶಮಿ ರಂಜಾನ್ ಉಪವಾಸವನ್ನ ಮುರಿದ್ರು, ಅಪಚಾರ ಮಾಡಿಬಿಟ್ರು, ಅಪರಾಧ ಮಾಡಿಬಿಟ್ರು, ಮಹಾ ಪಾಪ ಮಾಡಿಬಿಟ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಫತ್ವಾವನ್ನ ಹೊರಡಿಸ್ಬಿಟ್ರು. ಪಾಕಿಸ್ತಾನಿ ಕ್ರಿಕೆಟ್ ಆಟಗಾರರು ರಂಜಾನ್ ಉಪವಾಸದ ಸಮಯದಲ್ಲಿ ಕ್ರಿಕೆಟ್ ಆಡಿದಾಗ, ಅಲ್ಲಿನ ಪ್ಲೇಯರ್ಸ್ ಗಳು ನೀರು ಕುಡಿದಾಗ, ಜ್ಯೂಸ್ ಕುಡಿದಾಗ ಅವ್ರ ಮೇಲೆ ಯಾರು ಯಾವ ಫತ್ವಾನನ್ನು ಹೊರಡಿಸಲಿಲ್ಲ. ಕೆಲವು ಧಾರ್ಮಿಕ ಮೂಲಭೂತವಾದಿ ಉಗ್ರ ಸಂಘಟನೆಗಳು ಕ್ರಿಕೆಟ್ ಆಡೋದು ಹರಾಮ್ ಅಂತ ಘೋಷಣೆ ಮಾಡಿದ್ರು. ಪಾಕಿಸ್ತಾನ ತನ್ನ ರಾಷ್ಟ್ರೀಯ ತಂಡವನ್ನ ವಿಶ್ವ ಕ್ರಿಕೆಟ್ ನಲ್ಲಿ ಆಡಿಸುತ್ತೆ, ಫತ್ವಾ ಯಾರೂ ಹೊರಡಿಸೋದೇ ಇಲ್ಲ. ಪಾಕಿಸ್ತಾನದ ಮಹಿಳಾ ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಆಡ್ಬೇಕಾದ್ರೆ ಪ್ಯಾಂಟ್ ಟಿ ಶರ್ಟ್ಸ್ ಧರಿಸ್ಕೊಂಡಾಗ ಅದು ಹರಾಮ್ ಅಂತ ಇವ್ರು ಯಾರು ಹೇಳಲ್ಲ, ಫತ್ವಾನೂ ಹೊರಡಿಸೋದಿಲ್ಲ. ಆದ್ರೆ ಒಬ್ಬ ಭಾರತೀಯ ಮುಸಲ್ಮಾನ ಹುಡುಗ ತುಂಬಾ ಕಷ್ಟಪಟ್ಟು ಮೇನ್ ಸ್ಟ್ರೀಮ್ ಬಂದು ಭಾರತ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಪಡೆದು ಭಾರತ ದೇಶಕ್ಕೆ ಹೆಸರು ತರಬೇಕು, ಕೀರ್ತಿ ತರಬೇಕು ಅಂತ ಹೊರಟ್ರೆ ಅಂಥವನ್ ಮೇಲೆ ಇವರು ಫತ್ವಾ ಹೊರಡಿಸ್ತಾರೆ. ಇದು ಯಾವ ರೀತಿಯ ರಿಲಿಜಿಯಸ್ ಹಿಪೋಕ್ರಸಿನೋ? ಭಾರತದ ರಾಷ್ಟ್ರ ಪ್ರೇಮಿ ಮುಸ್ಲಿಮರನ್ನ ಪ್ರತ್ಯೇಕ ಮಾಡೋದಕ್ಕೆ ಈ ಮೂಲಭೂತವಾದಿಗಳು ಉರುಳಿಸ್ತಾ ಇರುವಂತಹ ದಾಳ ಅಲ್ವಾ ಇದು? ಸುಮ್ಮನೆ ಯೋಚನೆ ಮಾಡಿ. ಮೊನ್ನೆ ರಾಷ್ಟ್ರೀಯ ಪಕ್ಷವೊಂದರ ವಕ್ತಾರೆ ಶಮಾ ಮೊಹಮ್ಮದ್ ಅಂತ ಹೇಳಿ, ಆಕೆ ಭಾರತ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನ ಫ್ಯಾಟ್ ಅಂಡ್ ಅನ್ಫಿಟ್ ಅಂತ ಹೇಳ್ತಾಳೆ. ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇಸ್ ಎ ನ್ಯಾಷನಲ್ ಐಕಾನ್. ಅವರ ಮೇಲೆ ದಾಳಿ ಮಾಡೋದು. ಯಾವಾಗ ದೇಶದ ಜನ ಆಕೆನ ಬೈಯೋದಕ್ಕೆ ಶುರು ಮಾಡಿದ್ರೋ ನರೇಟಿವ್ ಚೇಂಜ್ ಮಾಡ್ಬಿಡ್ತಾರೆ. ಮೊಹಮ್ಮದ್ ಶಮಿ ಪರವಾಗಿ ಮಾತಾಡೋಕ್ ಶುರು ಮಾಡ್ತಾರೆ. ಆಕೆಯ ಉದ್ದೇಶ ಇಷ್ಟೇ ಆಗಿತ್ತು, ಇಂಡಿಯನ್ ಸ್ಪೋರ್ಟ್ಸ್ ಕಮ್ಯುನಿಟಿ ಇದೆಯಲ್ಲ ಅದನ್ನ ಡಿವೈಡ್ ಮಾಡಬೇಕು. This is a deliberate effort to create a division in the Indian sports community. ಇನ್ನು ಮುಂದಿನ ವಾರ ಹೋಳಿ ಹಬ್ಬ ಬರ್ತಾ ಇದೆ. ಇದನ್ನ ಕೆಲವು ಧಾರ್ಮಿಕ ಮೂಲಭೂತವಾದಿಗಳು ದೊಡ್ಡ ಒಂದು ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ. ನೋಡಿ, ಈ ಬಾರಿ ಹೋಳಿ ಶುಕ್ರವಾರ ಬಂದಿದೆ. ಈ ರಾಡಿಕಲ್ ಗ್ರೂಪ್ ಲೀಡರ್ಸ್ ಗಳಿದ್ದಾರಲ್ಲ, ಇವ್ರುಗಳು ಹಿಂದೂಗಳಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೋಳಿ ಶುಕ್ರವಾರ ಬಂದಿದೆ, ನೀವು ಹೋಳಿ ಆಚರಣೆ ಮಾಡೋದ್ರಿಂದ ನಮಗೆ ನಮಾಜ್ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ನೀವು ಹೋಳಿ ಸೆಲೆಬ್ರೇಷನ್ ಅನ್ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಈ ಬಗ್ಗೆ ಕ್ರಮ ತೆಗೆದುಕೊಂಡು ನಿಮ್ಮ ನಮಾಜ್ ಸಮಯವನ್ನ 2 ಗಂಟೆಗೆ ಬದಲಾಯಿಸಿ ಅಂತ ಆದೇಶ ಕೊಟ್ಟಿದ್ದಾರೆ. ಪಾಪ ನಿಮ್ಗೆ ಪ್ರಾರ್ಥನೆ ಮಾಡೋದಕ್ಕೆ ತೊಂದರೆ ಆಗತ್ತೆ, ಹಾಗಾಗಿ ನೀವು ಅವತ್ತು ನಿಮ್ಮ ಪ್ರಾರ್ಥನೆಯನ್ನ 2 ಗಂಟೆ ಮೇಲೆ ಇಟ್ಕೊಳ್ಳಿ ಅಂತಂದ್ರು. ಅಲ್ಲರಿ, ವರ್ಷದಲ್ಲಿ 52 ಶುಕ್ರವಾರ ಬರುತ್ತೆ. ಹೋಳಿ ಬರೋದು ವರ್ಷದಲ್ಲಿ ಒಂದೇ ಒಂದು ದಿನ, ಅದು ಈ ಬಾರಿ ಶುಕ್ರವಾರ ಬಿದ್ದಿದೆ. ಈ ವರ್ಷ ನಿಮ್ಮ ಹಬ್ಬನೂ ಶುಕ್ರವಾರ ಬಿದ್ದಿದೆ. ನಾವು ಶುಕ್ರವಾರ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಹಬ್ಬವನ್ನ ನೀವು ಆಚರಣೆ ಮಾಡಿ, ನಿಮ್ಮ ಹಬ್ಬವನ್ನ ನಾವು ಗೌರವಿಸ್ತೀವಿ, ಹಾಗೆ ನಮ್ಮ ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತೀವಿ. ಇಬ್ರು ಸೌಹಾರ್ದತೆಯನ್ನ ಮರೆಯೋಣ ಅಂತ ಹೇಳಿ ಸಮೂಹಕ್ಕೆ ಕರೆಯನ್ನ ಕೊಡೋದು ಬಿಟ್ಟು ಇಂತಹ ಮೂಲಭೂತವಾದಿಗಳು ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು ಹೇಳಿ? ಇವ್ರಿಗೆ ಯಾವ ಸೌಹಾರ್ದತೆನೂ ಬೇಡ. ಧಾರ್ಮಿಕ ಹಕ್ಕುಗಳಿಗಾಗಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾದ ಬೇಡಿಕೆಯನ್ನು ಇಡ್ತಾರೆ. ಇದು ಹಿಪೋಕ್ರಸಿ ಅಲ್ಲದೆ ಮತ್ತೇನು? ರಿಲಿಜಿಯಸ್ ಸುಪೀರಿಯಾರಿಟಿ ನ್ಯಾರೇಟಿವ್ ಅಲ್ಲದೆ ಮತ್ತೇನು? ಇದು ಧಾರ್ಮಿಕ ಅತಿರೇಕ ಅಲ್ಲದೆ ಮತ್ತೇನು? ನಿಜಕ್ಕೂ ಇದು ಆರೋಗ್ಯಕರವಾದ ಸಂಸ್ಕೃತಿ ಅಲ್ಲ. ಇನ್ನು ಇವರ ಸೈಂಟಿಫಿಕ್ ಹಿಪೋಕ್ರಸಿ ಹೇಗಿದೆ ಅಂತ ನೋಡಿ. ಮೊನ್ನೆ ಅದೇ ಶಮಾ ಮೊಹಮ್ಮದ್ ಹೇಳ್ತಾಳೆ, ಗಣಿತಶಾಸ್ತ್ರದ ಮೂಲವೇ ಇಸ್ಲಾಂ ಅಂತ ಹೇಳಿ. ಗಣಿತಶಾಸ್ತ್ರ, ವೈದ್ಯಶಾಸ್ತ್ರ, ತತ್ವಶಾಸ್ತ್ರ, ವಿಜ್ಞಾನ, ಭೌತಶಾಸ್ತ್ರ, ಖಗೋಳಶಾಸ್ತ್ರಕ್ಕೆ ಭಾರತೀಯ ಪುರಾತನ ವಿದ್ವಾಂಸರು ಮತ್ತು ಋಷಿ ಮುನಿಗಳ ಕೊಡುಗೆ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಸೊನ್ನೆಯನ್ನ ಜಗತ್ತಿಗೆ ಕೊಟ್ಟವರು ಭಾರತೀಯರು ಅನ್ನೋದು ಎಲ್ಲರಿಗೂ ಗೊತ್ತು. ಸುಶ್ರುತ, ಚರಕ, ಆರ್ಯಭಟ, ವರಾಹಮೀರ, ಭಾಸ್ಕರಾಚಾರ್ಯ ಇವರುಗಳ ಕೊಡುಗೆಗಳು ಏನು ಅನ್ನೋದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಇದಕ್ಕೆ ವಿರುದ್ಧವಾಗಿ ಕೆಲವರು ರಿಲಿಜಿಯಸ್ ಕ್ಲರಿಕ್ಸ್ಗಳು ಈಗಲೂ ಕೂಡ ಭೂಮಿ ಚಪ್ಪಟೆ ಆಗಿದೆ ಅಂತ ವಾದ ಮಾಡ್ತಾರೆ.
ಅಹಮದ್ ರಾಜಾ ಅನ್ನುವಂತ ಒಬ್ಬ ಇಸ್ಲಾಮಿಕ್ ಸ್ಕಾಲರು ತನ್ನ ಪುಸ್ತಕವೊಂದರಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತೋದಿಲ್ಲ, ಅದು ನಿಂತಲ್ಲೇ ನಿಂತಿರುತ್ತೆ, ಬದಲಾಗಿ ಸೂರ್ಯನೇ ಭೂಮಿ ಸುತ್ತ ಸುತ್ತಾನೆ ಅಂತ ಬರೀತಾನೆ. ಎವ್ರಿ ಡೇ ಸನ್ ವಿಲ್ ಸೆಟ್ ಇನ್ ಎ ಮಡ್ಡಿ ಪಾಂಡ್ ಅಂತ ಹೇಳ್ತಾನೆ. ವಿಜ್ಞಾನ ಯಾತ್ರ ಮೇಲೆ ನಿಂತಿದೆ? ವಿಜ್ಞಾನ ನಿಂತಿರೋದು ವೆರಿಫಿಕೇಶನ್ ಮೇಲೆ, ವ್ಯಾಲಿಡೇಷನ್ ಮೇಲೆ, ಅಥೆಂಟಿಕೇಶನ್ ಮೇಲೆ, ಕನ್ಸಿಸ್ಟೆನ್ಸಿ ಮೇಲೆ, ಫಾಲ್ಸಿಫಿಕೇಶನ್ಸ್ ಮೇಲೆ ಮತ್ತು ಯೂನಿವರ್ಸಲ್ ಟ್ರೂತ್ ಮೇಲೆ, ಹೌದಲ್ವಾ? ಹಾಗಾದ್ರೆ ಇಂಥವರ ಅಜೆಂಡಾ ಏನು ಅಂತ ನೋಡಿ. ಇವರ ಅಜೆಂಡಾ ಏನು ಅಂತಂದ್ರೆ ಅದು ಮಿಸ್ ಇನ್ಫಾರ್ಮೇಶನ್ ಟ್ಯಾಕ್ಟಿಕ್ಸ್, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನ ಕ್ರಿಯೇಟ್ ಮಾಡೋದು, ಫಾಲ್ಸ್ ನರೇಟಿವ್ ಅಂದ್ರೆ ಸುಳ್ಳು ಅಪಪ್ರಚಾರಗಳನ್ನ ಸೃಷ್ಟಿ ಮಾಡೋದು. ಇದಲ್ಲದೆ ಇವ್ರದ್ದು ಮತ್ತೊಂದು ತುಂಬಾ ಡೇಂಜರಸ್ ಅಜೆಂಡಾ ಇದೆ. ಅದೇನು ಅಂತಂದ್ರೆ ದೇಶದಲ್ಲಿ ನ್ಯಾಷನಲಿಸ್ಟ್ ಮುಸ್ಲಿಮ್ಸ್ ಗಳಿದ್ದಾರಲ್ಲ, ಅಂದ್ರೆ ರಾಷ್ಟ್ರಭಕ್ತ ಮುಸಲ್ಮಾನರು ಯಾರಿದ್ದಾರೆ ಅವರನ್ನ ಬೇರೆ ಮಾಡೋದು, ಪ್ರತ್ಯೇಕ ಮಾಡಿಸುವಂತ ಆಟ ಅದು. ಮೊಹಮ್ಮದ್ ಶಮಿ ಅವರು ಈಸ್ ಅ ಪ್ರೌಡ್ ಇಂಡಿಯನ್ ಕ್ರಿಕೆಟರ್ ಹೂ ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್. ಇವರು ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ರೀತಿ ಈ ಹಿಂದೆ ತಾರೆಕ್ ಫತಾ ಧಾರ್ಮಿಕ ಉಗ್ರವಾದದ ವಿರುದ್ಧ ಎದ್ದು ನಿಂತವರು, APJ ಅಬ್ದುಲ್ ಕಲಾಂ ಅವರು ಅಪ್ರತಿಮ ದೇಶಭಕ್ತರು, ಆರಿಫ್ ಮೊಹಮ್ಮದ್ ಖಾನ್ ಅವರು ದೇಶದ ಜೊತೆ ನಿಂತವರು. ಹೀಗೆ ಯಾರ್ಯಾರು ಮೂಲಭೂತವಾದವನ್ನ ವಿರೋಧ ಮಾಡ್ತಿದ್ರು, ಭಾರತೀಯ ಸಮಾಜವನ್ನ ಒಂದುಗೂಡಿಸುವಂತ ಕೆಲಸ ಮಾಡ್ತಾ ಇದ್ರು, ಅವ್ರ ಮೇಲೆಲ್ಲ ಇವರು ಅಟ್ಯಾಕ್ ಮಾಡಿದ್ದಾರೆ. ಎಲ್ಲ ಘಟನೆಗಳಿಂದ ನಾವು ಕಲಿಬೇಕಾದದ್ದು ಏನು ಅಂತ ನೋಡಿ. ಇವತ್ತು ಈ ಧಾರ್ಮಿಕ ಮೂಲಭೂತವಾದಿಗಳು ಮಾಡ್ತಿರೋದು ಕೇವಲ ಮೊಹಮ್ಮದ್ ಶಮಿಯ ಮೇಲೆ ಮಾಡ್ತಿರೋ ಟೀಕೆ ದಾಳಿ ಅಷ್ಟೇ ಅಲ್ಲ, ಇದೊಂದು ರೀತಿಯಲ್ಲಿ ಸೈಕಾಲಜಿಕಲ್ ವಾರ್ ಅದು. ಹಾಗಾಗಿ ಭಾರತೀಯರಾದ ನಾವು ಈ ಸೈಕಾಲಜಿಕಲ್ ವಾರ್ ವಿರುದ್ಧ, ಈ ಪ್ರಚೋದನೆಯ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲಬೇಕು. ಧಾರ್ಮಿಕ ದ್ವೇಷದ ಹಿಪೋಕ್ರಸಿಯನ್ನ ಈ ದೇಶದ ಜನ ಒಟ್ಟಾಗಿ ನಿಂತು ಎಕ್ಸ್ಪೋಸ್ ಮಾಡಬೇಕು. ಮೊಹಮ್ಮದ್ ಶಮಿ ಅಂತ ರಾಷ್ಟ್ರ ಪ್ರೇಮಿಗಳನ್ನ ಬೆಂಬಲಿಸಬೇಕು. ಯಾಕೆ ಅಂತಂದ್ರೆ ಸ್ಪೋರ್ಟ್ಸ್ ಬ್ರಿಂಗ್ಸ್ ಯೂನಿಟಿ, ಬಟ್ ರಿಲಿಜಿಯಸ್ ರಾಡಿಕಲಿಸಮ್ ಟ್ರೈಸ್ ಟು ಕ್ರಿಯೇಟ್ ದ ಡಿವಿಷನ್. ನಿಜವಾದ ವಿಜ್ಞಾನ, ನಿಜವಾದ ಧರ್ಮ, ನಿಜವಾದ ದೇಶ ಪ್ರೇಮ ಈ ಎಲ್ಲವೂ ಪರಸ್ಪರ ಮಿಲನವಾಗಬೇಕು. ಭಾರತದ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಜಗತ್ತಿಗೆ ಸಾರುವಂತಹ ಕೆಲಸವನ್ನ ಮಾಡಬೇಕು. ಪ್ರಿಯ ವೀಕ್ಷಕರೇ, ಭಾರತೀಯರಾಗಿ ನಾವು ನಮ್ಮನ್ನ ಇವತ್ತು ಕೇಳ್ಕೊಳ್ಬೇಕಾದ ಪ್ರಶ್ನೆ ಇಷ್ಟೇ: ಈ ಧಾರ್ಮಿಕ ದ್ವೇಷಕ್ಕೆ, ರಾಡಿಕಲ್ ನೆರೆಟಿವ್ಸ್ ಗಳಿಗೆ ನಾವು ಬಲಿಪಶುಗಳಾಗಬೇಕಾ, ಅಥವಾ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಈ ರಿಲಿಜಿಯಸ್ ಹಿಪೋಕ್ರಸಿಯನ್ನ ಎದುರಿಸಬೇಕಾ? ಆಯ್ಕೆ ನಮ್ಮದು. ಯೋಚನೆ ಮಾಡಿ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ.